ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ನಿಮ್ಮ ಸರಿಯಾದ ಒಂದು ಕಾಮೆಂಟಿಗೆ 2,000 ರೂಪಾಯಿ ಬಹುಮಾನ ತಂದು ಕೊಡುವಂತಹ ಸ್ಪರ್ಧೆಯ ಎರಡನೆಯ ಭಾಗವಾಗಿರುತ್ತದೆ. ಈ ವಿಡಿಯೋದಲ್ಲಿ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಕನ್ನಡ ಶಬ್ದಗಳ ಆಕರ್ಷಕ ಹೊಂದಾಣಿಕೆಯನ್ನು ನೋಡಿಕೊಳ್ಳಬಹುದು. ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನ್ನ ಈ ಹಿಂದಿನ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ. ಸರಿ, ಈಗ ನಾವು ಸ್ಪರ್ಧೆ ಎರಡನೇ ಭಾಗದ 10 ಅವಳಿ ಹಾಗೂ 10 ಜವಳಿ ಶಬ್ದಗಳನ್ನು ನೋಡಿಕೊಳ್ಳೋಣ. ಒಟ್ಟಾರೆ 20 ಶಬ್ದಗಳು ಇಲ್ಲಿ ಇರುತ್ತವೆ. ಮೊದಲನೆಯ ಅವಳಿ ಜವಳಿ ಶಬ್ದವು ಈ ಕೆಳಗಿನಂತಿದೆ. ತಿಳುವಳಿಕೆ. ತಿಳುವಳಿಕೆ ಅಂದರೆ ಜ್ಞಾನ, ಅರಿವು, ಬುದ್ಧಿ ಎಂಬುದಾಗಿ ಅರ್ಥ ಬರ್ತದೆ. ನಾನು ಒಂದು ವಿಷಯದ ಬಗ್ಗೆ ನನಗೆ ತಿಳುವಳಿಕೆ, ಅರಿವು ಇದೆ ಅಂತಂದರೆ ಅದರ ಬಗ್ಗೆ ನಾನು ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದೇನೆ ಎಂಬುದಾಗಿ ಅರ್ಥ ಬರ್ತದೆ. ಸರಿ, ಈ ಶಬ್ದಕ್ಕೆ ಜೋಡಿ ಶಬ್ದ ಅಂದರೆ ಈ ಅವಳಿ ಶಬ್ದದ ಜವಳಿ ಶಬ್ದವನ್ನು ನೀವು ಮನಸ್ಸಿನಲ್ಲಿ ಹುಡುಕಿ ಹೇಳಲು ಸಾಧ್ಯವಾ? ವಿಚಾರ ಮಾಡಿ. ತಿಳುವಳಿಕೆಗೆ ಅವಳಿ ಶಬ್ದ ಹೀಗಿದೆ: ಪಳೆಯುಳಿಕೆ. ತಿಳುವಳಿಕೆ, ಪಳೆಯುಳಿಕೆ. ಪಳೆಯುಳಿಕೆ ಅಂದರೆ ಸಸ್ಯ ಅಥವಾ ಪ್ರಾಣಿಯ ಹೂತು ಹೋದಂಥ ಒಂದು ಅವಶೇಷ. ಭೂಮಿಯೊಳಗಡೆ ಪ್ರಾಣಿ ಅಥವಾ ಸಸ್ಯದ ಅವಶೇಷಗಳು ಬಹಳ ವರ್ಷಗಳ ಹಿಂದೆ ಇದ್ದಂಥದ್ದು ಸಿಕ್ಕಿದ್ರೆ ಅದನ್ನು ಆ ಪ್ರಾಣಿ ಅಥವಾ ಸಸ್ಯದ ಪಳೆಯುಳಿಕೆ ಎಂಬುದಾಗಿ ಕರೆಯುತ್ತಾರೆ. ಈಗ ಎರಡನೇ ಶಬ್ದಕ್ಕೆ ಹೋಗೋಣ. ಎರಡನೆಯ ಶಬ್ದ ಸ್ವಂತ. ಸ್ವಂತ ಅನ್ನೋದಕ್ಕೆ ಅರ್ಥ ನಾವು ಸಹಜವಾಗಿ ಕೇಳ್ತೇವಲ್ವಾ, ಸ್ವಂತ ಮನೆನೋ ಬಾಡಿಗೆ ಮನೆನೋ. ಅಂದರೆ ನನ್ನದು, ನನ್ನ ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟಿದ್ದು, ನನ್ನ ಯಜಮಾನತ್ವಕ್ಕೆ ಒಳಪಟ್ಟಿದ್ದು ಅಂದರೆ ಸ್ವಂತ ಅನ್ನೋ ಶಬ್ದ ಬರ್ತದೆ. ಈ ಸ್ವಂತ ಶಬ್ದಕ್ಕೆ ಯಾವ ಶಬ್ದ ಬಂತು? ಸಂತ. ನೋಡಿ, ಸ್ವಂತದ ಆ ಸ್ವ ಒತ್ತು ತೆಗೆದು ಬಿಟ್ರೆ ಅಲ್ಲಿ ಇನ್ನೊಂದು ಶಬ್ದ. ಶಬ್ದ ಅಂದರೆ ಅರ್ಥ ಇರಲೇಬೇಕು, ಭಾವನೆ ಇರಲೇಬೇಕು. ಅದಕ್ಕೆ ನಾವು ಶಬ್ದ ಅಂತ ಕರೆಯೋದು. ಸಂತ ಅಂದರೆ ಸ್ವಾಮಿ, ಋಷಿ, ಮುನಿ, ತಪಸ್ವಿ, ಒಬ್ಬ ಸಾಧು ಜೀವನ ನಡೆಸುವಂಥ ಮನುಷ್ಯ ಅಂತ ಅವನನ್ನು ಸಂತ ಅಂತ ಅವಳನ್ನು ಸಂತ ಅಂತಲೂ ಕರೀತಾರೆ. ಈಗ ಮೂರನೇ ಶಬ್ದಕ್ಕೆ ಬರ್ತಿದ್ದೇವೆ. ಮೂರನೇ ಶಬ್ದ ಆಕಾಂಕ್ಷೆ. ಆಕಾಂಕ್ಷೆಗೆ ಅರ್ಥ ನಮ್ಮ ಇಷ್ಟ, ನಮ್ಮ ಬಯಕೆ, ನಾನೇನು ಬಯಸ್ತೇನೆ, ಏನು ಇಷ್ಟಪಡ್ತೇನೆ ಅದನ್ನು ನಮ್ಮ ಆಕಾಂಕ್ಷೆ ಅಂತ ಕರೀತೇವೆ. ಆಕಾಂಕ್ಷೆಗೆ ಸಮಾನವಾದ ಶಬ್ದ ಈಗ ನಿಮಗೆ ಮೊದಲನೇ ವಿಡಿಯೋ ನೀವು ನೋಡಿದ್ರಿಂದ ನಿಮಗೆ ಅರ್ಥ ಆಯಿತು. ಒಂದು ನಾನು ಶಬ್ದ ಹೇಳಿದ್ರೆ ಅದಕ್ಕೆ ಮುಂದಿನ ಜವಳಿ ಶಬ್ದ ಅಥವಾ ಅದರ ಜೋಡಿ ಶಬ್ದ ಹೇಗಿರ್ತದೆ ಅನ್ನೋದನ್ನು ನೀವು ಹಿಂದಿನ ವಿಡಿಯೋ ನೋಡಿದ್ರಿಂದ ನೀವು ಸಾಕಷ್ಟು ತಿಳುವಳಿಕೆಗೆ ಈಗ ಬಂದಿದ್ದೀರಿ. ಆಕಾಂಕ್ಷೆ ಶಬ್ದಕ್ಕೆ ನೀವು ಶಬ್ದವನ್ನು ಹುಡುಕೋದಾದರೆ ಯಾವ ಶಬ್ದ ಬಂತು ನಿಮ್ಮ ಮನಸ್ಸಲ್ಲಿ? ಯಾವ ಶಬ್ದ ಬಂತು? ಈಗ ನಾನು ಆ ಶಬ್ದವನ್ನು ಹೇಳ್ತೇನೆ. ಬಹುಶಃ ಇದೇ ಶಬ್ದವನ್ನು ನೀವು ಕೂಡ ಹುಡುಕಿರ್ಲಿಕ್ಕೆ ಸಾಕು. ಆಕಾಂಕ್ಷೆಗೆ ಜೋಡಿ ಶಬ್ದ ಆಕಾಶ. ಆಕಾಂಕ್ಷೆ, ಆಕಾಶ. ಆಕಾಶ ನಿಮಗೆಲ್ಲ ಗೊತ್ತಿದೆ. ಭೂಮಿಯಲ್ಲಿ ನಾವು ಮೇಲೆ ನೋಡಿದಾಗ ನಮಗೆ ಕಾಣುವಂಥದ್ದೇ ಆಕಾಶ. ಮೋಡ ಕಾಣ್ತದೆ. ಮೋಡವನ್ನು ಬಿಟ್ಟು, ಮೋಡ ಇಲ್ಲದೆ ಇದ್ದಾಗ ನಮಗೆ ನೀಲಿಯಾಗಿ ಕಾಣುವಂಥದ್ದು ಅದನ್ನು ಆಕಾಶ ಅಂತ ನಾವು ಕರಿತೇವೆ. ಅದು ಒಂದು ವಸ್ತು ಅಲ್ಲ, ಅದು ಒಂದು ಅತ್ಯಂತ ವಿಶಾಲವಾದ ಸ್ಥಳ. ಅದು ನೀಲಿಯಾಗಿ ಭೂಮಿಯಿಂದ ನೋಡಿದಾಗ ಕಾಣ್ತದೆ. ಅದಕ್ಕೆ ಆಕಾಶ ಅಂತ ಕರೀತಾರೆ. ನಾಲ್ಕನೇ ಶಬ್ದಕ್ಕೆ ಬಂದ್ವಿ. ತೃಪ್ತಿ. ತೃಪ್ತಿ. ಒಬ್ಬ ಮನುಷ್ಯನು ತೃಪ್ತಿಕರವಾಗಿದ್ದಾನಂದರೆ ಅವನಿಗೊಂದು ಸಮಾಧಾನವಿದೆ, ಒಂದು ಆರೋಗ್ಯ ಇದೆ, ಒಂದು ಸಂತೋಷ ಇದೆ, ಅವನು ಸಮಾಧಾನದಲ್ಲಿದ್ದಾನೆ ಅಂತ ಹೇಳೋದಕ್ಕೆ ತೃಪ್ತಿ ಅನ್ನೋ ಶಬ್ದ ಅರ್ಥ ಕೊಡ್ತದೆ. ತೃಪ್ತಿ ಅನ್ನೋ ಶಬ್ದಕ್ಕೆ ಜೋಡಿ ಶಬ್ದ ಪ್ರಾಪ್ತಿ. ನೋಡಿ, ಪಿ ಮತ್ತು ಅದರ ಒತ್ತು ಸರಿ ಇದೆ. ಇಲ್ಲಿ ತ್ರ ಇದ್ದಿದ್ದು ಅಲ್ಲಿ ಪ್ರ ಆಯಿತು. ಪ್ರಾಪ್ತಿ ಅನ್ನೋದಕ್ಕೆ ಏನರ್ಥ? ಹಿರಿಯರು ಮಕ್ಕಳನ್ನು ಆಶೀರ್ವಾದ ಮಾಡುವಾಗ, ಹೆಣ್ಮಕ್ಳನ್ನ ಆಶೀರ್ವಾದ ಮಾಡುವಾಗ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಅಂತ ಹೇಳ್ತಾರೆ. ಅಂದರೆ ನೀವು ಬಯಸಿದ್ದು ನಿಮಗೆ ಆಗಲಿ, ನೆರವೇರಲಿ, ಹೊಂದಿಕೊಳ್ಳಲಿ, ಸಿಗಲಿ ಅನ್ನುವಂಥ ಒಂದು ಶ್ರೇಷ್ಠ ಭಾವವುಳ್ಳ ಅರ್ಥ ಪ್ರಾಪ್ತಿ. ಈಗ ನಾವು ಐದನೇ ಶಬ್ದಕ್ಕೆ ಬಂದಿದ್ದೇವೆ. ಐದನೇ ಶಬ್ದ ಹೀಗೆ ನಮಗೆ ತೋರಿಸ್ತಾ ಇದೆ: ಉದ್ದೇಶ. ಉದ್ದೇಶ ಅಂದರೆ ಅರ್ಥ ಒಂದು ಗುರಿ.
ನಾನು ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೋ ಅದು ನನ್ನ ಉದ್ದೇಶವಾಗಿರ್ತದೆ. ಒಂದು ಸ್ಥಿರವಾದ ಕಾರಣವನ್ನು ಇಟ್ಟುಕೊಂಡು ಒಂದು ಕೆಲಸ ಮಾಡಲಿಕ್ಕೆ ಹೋದಾಗ ಆ ಕಾರಣವು ಆ ಕೆಲಸದ ನಮ್ಮ ಉದ್ದೇಶ ಆಗಿರುತ್ತದೆ. ಉದ್ದೇಶಕ್ಕೆ ಜೋಡಿ ಶಬ್ದ. ಸಮಯ ಬೇಕಾ ಹುಡ್ಕೊಳ್ಳಿಕ್ಕೆ? ನೀವು ಹುಡುಕಬೇಕು ಅಂತ ಆದರೆ ನಿಮ್ಮ ತಲೆಯಲ್ಲಿರೋ ಜ್ಞಾನದಲ್ಲಿರುವ ಶಬ್ದವನ್ನು ಹುಡುಕ್ಲಿಕ್ಕೆ ನಿಮ್ಗೆ ಸಮಯ ಬೇಕು ಅಂದರೆ ಇಲ್ಲಿ ವಿಡಿಯೋನ ನಿಲ್ಲಿಸಿ ಮುಂದಿನ ಶಬ್ದವನ್ನು ನೀವು ಹುಡುಕೊಳ್ಬೋದು. ಆವಾಗ ನಿಮ್ಮ ಜ್ಞಾನಕ್ಕೂ ಕೂಡ ಒಂದು ಕೆಲಸ ಸಿಗ್ತದೆ. ನಾನು ವಿಡಿಯೋನ ಬಹಳ ಹೊತ್ತು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಬಹಳ ಉದ್ದ ಆಗ್ತದೆ ವಿಡಿಯೋ. ಹಾಗಾಗಿ ಉದ್ದೇಶ ಅನ್ನೋ ಶಬ್ದದ ಜವಳಿ ಶಬ್ದವನ್ನು ನಿಮಗೆ ತೋರಿಸ್ಬಿಡ್ತೀನಿ. ಉಪದೇಶ. ನೋಡಿ ಶಬ್ದ ಹೇಗಿದೆ. ಫಸ್ಟ್ ಅಕ್ಷರ ಹಾಗೇ ಇದೆ, ಮೊದಲನೇ ಅಕ್ಷರ ಹಾಗೇ ಇದೆ, ಕೊನೆಯ ಅಕ್ಷರನೂ ಹಾಗೇ ಇದೆ, ಅಲ್ಲಿ ದಕಾರನೂ ಹಾಗೇ ಇದೆ, ಮಧ್ಯದಲ್ಲಿ ಪ ಅನ್ನೋದು ಸೇರ್ಕೊಂಡಾಗ ಉಪದೇಶ ಆಯಿತು. ಉಪದೇಶ ಅಂದ್ರೇನು? ಒಬ್ಬ ಗುರು ತಮ್ಮ ಶಿಷ್ಯರಿಗೆ ಬುದ್ಧಿ ಹೇಳ್ತಿದ್ದಾನೆ ಅಂತ ಆದರೆ ಆ ಬುದ್ಧಿ ಹೇಳುವಂಥ, ತಿಳುವಳಿಕೆ ಹೇಳುವಂಥ ಆ ಮಾತುಗಳಿಗೆ, ಆ ಒಂದು ತಿಳುವಳಿಕೆಗೆ ಉಪದೇಶ ಅಂತ ಕರಿತೇವೆ. ನೆಕ್ಸ್ಟ್ 6ನೇ ಶಬ್ದಕ್ಕೆ ಬರೋದಾದರೆ ಇಲ್ಲಿ ಏನು ಹೇಳ್ತಾ ಉಂಟು ನಮಗೆ? ಪೀಡಿತ. ಪೀಡಿತ ಅಂದರೆ ಯಾವುದೋ ಒಂದು ಬಾಧೆ ಅಥವಾ ರೋಗ ಅಥವಾ ಚಿಂತೆಯಿಂದ ಬಾಧಿಸಲ್ಪಡುವವರು ಅಂತ ಅರ್ಥ. ಅದಕ್ಕೆ ಕರೋನಾ ಪೀಡಿತರು ಅಂತ ನಾವು ಕರಿತಿದ್ವಲ್ವಾ, ಅದೇ ಈ ಪೀಡಿತ ಅನ್ನೋ ಶಬ್ದದ ಅರ್ಥ. ಪೀಡಿತ ಅನ್ನೋ ಶಬ್ದದ ಜೋಡಿ ಶಬ್ದ, ಅವಳಿ ಜೋಳಿ ಶಬ್ದದ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಇಲ್ಲಿ ಒಂದು ಸ್ಪರ್ಧೆ ಕೂಡ ಇದೆ. ಈ ಸ್ಪರ್ಧೆ ಬಗ್ಗೆ ನಿಮ್ಗೆ ತಿಳುವಳಿಕೆ ಬೇಕು ಅಂತಾದರೆ ಈ ವಿಡಿಯೋ ಕೊನೆಗೆ ಒಂದು ಸ್ಕ್ರೀನ್ಶಾಟ್ ಕೊಟ್ಟಿರ್ತೇನೆ, ಅಂದರೆ ಒಂದು ವಿಡಿಯೋಗೆ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ನೀವು ಪೀಠಿಕೆ ಅನ್ನುವಂಥ ವಿಡಿಯೋನ ನೋಡಿ ಇಲ್ಲಿ ಬಂದರೆ ಈ ಸ್ಪರ್ಧೆ ಬಗ್ಗೆ ಪೂರ್ಣ ಮಾಹಿತಿ ಸಿಗ್ತದೆ ನಿಮಗೆ. ಆ ಸ್ಪರ್ಧೆ ವಿಷಯವನ್ನು ನೀವು ಬಿಟ್ರಿ ಅಂದರೆ ಇದು ನಿಮಗೊಂದು ಅವಳಿ ಜಬ್ಳಿ ಶಬ್ದದ ಒಂದು ಸೊಗಸಾದ ಒಂದು ಜ್ಞಾನ ಸಂಬಂಧವಾದ ಶಬ್ದಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಸರಿ, ಈ ಪೀಡಿತ ಅನ್ನೋ ಶಬ್ದಕ್ಕೆ ಇರುವ ಶಬ್ದ ಪಂಡಿತ. ನೋಡಿ, ಅಕ್ಷರಗಳು ಸ್ವಲ್ಪ ಹಿಂದೆ ಮುಂದೆ ಆದಾಗ್ಲೇ ಹೇಗೆ ಒಂದು ಸುಂದರವಾದ ಅರ್ಥ ಕೊಡ್ತಾವೆ ಅಂತೇಳಿ. ಪಂಡಿತ ಅಂದರೆ ಅರ್ಥ ಏನು? ಜ್ಞಾನಿ, ತಿಳುವಳಿಕಸ್ಥ. ಆ ಪಂಡಿತ ಅನ್ನೋ ಶಬ್ದಕ್ಕೆ ಒಂದು ಗಾದೆ ನಮಗೆ ನೆನಪು ಬರ್ತದೆ, ಈಜು ಬಾರದ ಪಂಡಿತ. ಆ ಸಾಮ್ಯದ ಅರ್ಥ ಬೇರೆ ಬರ್ತದೆ, ಭಾಳ ಉದ್ದವಾದ ಅರ್ಥ ಬರ್ಸೋದು. ಅಂದರೆ ಈಜು ಬರದೇ ಇದ್ದರೆ ನಮಗೆ ಜ್ಞಾನ ಇದ್ದರೂ ಕೂಡ ಅದೇನು ಪ್ರಯೋಜನ ಆಗೋದಿಲ್ಲ ಅಂತ ಅರ್ಥ. ಅಂದರೆ ಜೀವನದಲ್ಲಿ ಬೇಕಾದ ಮೌಲ್ಯಗಳನ್ನು ನಾವು ಕಲಿಬೇಕು, ಜೊತೆಗೆ ನಮಗೆ ಜ್ಞಾನ, ತಿಳುವಳಿಕೆ, ಸರ್ಟಿಫಿಕೇಟು ಇರಬೇಕು. ಆಗ ಮಾತ್ರ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯ. ಈಜು ಬಾರದ ಪಂಡಿತ ಅಂತ ಆದರೆ ಅವನಿಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಆದರೆ ಲೋಕಜ್ಞಾನ ಇಲ್ಲ ಅಂತಾಯಿತು. ಅಂದರೆ ದೋಣಿ ಮುಳುಗೋ ಸಮಯದಲ್ಲಿ ಈಜೆ ಬರದೇ ಇದ್ದರೆ ಪಾಂಡಿತ್ಯ ತಗೊಂಡು ಏನು ಮಾಡೋಣ ಅನ್ನುವಂಥದ್ದು ಆ ಗಾದೆಯಲ್ಲಿರುವಂಥ ಅರ್ಥ. ಸರಿ, ನಾವು ಬೇಗ ಇನ್ನೊಂದು ಶಬ್ದಕ್ಕೆ ಹೋಗ್ಬಿಡೋಣ. ವ್ಯಕ್ತಿ. ವ್ಯಕ್ತಿ ಅಂದರೆ ಪುರುಷ ಅಥವಾ ಸ್ತ್ರೀ ಯಾರಿಗೂ ಕೂಡ ಹೇಳಬಹುದು. ಒಬ್ಬ ಮನುಷ್ಯನನ್ನು ಸೂಚಿಸುವಂಥ ಒಂದು ಶಬ್ದ. ವ್ಯಕ್ತಿ ಒಬ್ಬ ಮನುಷ್ಯ ಅಂತ ಅರ್ಥ ಬರ್ತದೆ. ಆ ವ್ಯಕ್ತಿಗೆ ಇರುವ ಜೋಡಿ ಶಬ್ದ ವ್ಯಕ್ತ. ವ್ಯಕ್ತ ಅಂದರೆ ಅರ್ಥ ಏನು? ಸ್ಪಷ್ಟವಾಗಿ ಕಾಣುವಂಥ, ಕ್ಲಿಯರ್ ಆಗಿ, ಯಾವುದೇ ತೆರೆ ಮರೆಯಲ್ಲಿ ಇರದಂಥ, ಸ್ಪಷ್ಟವಾಗಿ ಕಾಣುವಂಥ, ವ್ಯಕ್ತವಾಗಿ ಕಾಣುವಂಥ ಒಂದು ವಿಷಯ ಅಥವಾ ಒಂದು ವಸ್ತು. ನಾವು ಕಾರಲ್ಲಿ ಹೋಗುವಾಗ ಗ್ಲಾಸು ಕ್ಲಿಯರ್ ಆಗಿದ್ದರೆ ನಮಗೆ ಎದುರುಗಡೆ ಇರುವಂಥದ್ದು ವ್ಯಕ್ತವಾಗಿ ಕಾಣ್ತದೆ. ಅಥವಾ ಯಾವುದರ ಒಂದು ವಿಷಯವನ್ನು ನಾವು ಹೇಳುವಾಗ, ಒಬ್ಬರಿಗೆ ತಿಳಿಸುವಾಗ ಅದನ್ನು ಕ್ಲಿಯರ್ ಆಗಿ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳಿದ್ರೆ ಅದನ್ನು ವ್ಯಕ್ತಪಡಿಸಿದರು ಅಂದರೆ ವ್ಯಕ್ತಪಡಿಸಿದರು ಅಂತ ಹೇಳ್ತಾರೆ. ವ್ಯಕ್ತಿ, ವ್ಯಕ್ತ. ಮುಂದಿನ ಶಬ್ದ ಜೀವಿತ. ಜೀವಿತ ಅಂದರೆ ಮನುಷ್ಯರು ಬದುಕುವ ರೀತಿ, ಆ ಮನುಷ್ಯನಲ್ಲಿರುವಂಥ ತಿಳುವಳಿಕೆ, ಜ್ಞಾನ, ಸಂಸ್ಕೃತಿ. ಆ ಮನುಷ್ಯನ ಜೀವಿತ ಎಷ್ಟು ಸುಂದರವಾಗಿದೆ ನೋಡು ಅಂತ ಹೇಳ್ತಾರೆ. ಅಂದರೆ ಜೀವಿಸುವ ಒಂದು ಕಲೆ, ಅದಕ್ಕೆ ಜೀವಿತ ಅಂತ ನಾವು ಹೇಳ್ತೇವೆ. ಈ ಶಬ್ದಕ್ಕೆ ಜೋಡಿ ಶಬ್ದ ಜೀತ. ನೋಡಿ, ಒಂದು ಅಕ್ಷರ ಅಲ್ಲಿಂದ ಎತ್ತಿಬಿಟ್ರೆ ಅದು ಜೀತ ಆಯಿತು. ಅದಕ್ಕೂ ಕೂಡ ಒಂದು ಅರ್ಥ ಇದೆ. ಜೀತ ಅಂದರೆ ಏನು? ಗುಲಾಮಗಿರಿ ಅಂತ ನಾವು ಹೇಳ್ತೇವಲ್ವಾ, ಗುಲಾಮರು, ಗುಲಾಮತನ. ಜೀತ ಅಂದರೆ ನಾವು ಒಂದು ಕಡೆ ಗುಲಾಮದ ರೀತಿಯಲ್ಲಿ ಕೆಲಸಕ್ಕಿರುವಂಥದ್ದು.
ಒಂದರ್ಥದಲ್ಲಿ ಸಂಬಳ ತಗೊಂಡು ಕೆಲಸ ಮಾಡೋರು ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ಅದು ಜೀತ ಆಗೋದಿಲ್ಲ. ಜೀತ ಅಂದರೆ ಗುಲಾಮಗಿರಿ, ನಮ್ಮ ಎಲ್ಲ ಹಕ್ಕುಗಳನ್ನು ಬಿಟ್ಟು ಕತ್ತೆ ದುಡ್ದಂಗೆ ದುಡಿಯೋದು ಅಂತಾರಲ್ವಾ, ಗುಲಾಮತನದ ಒಂದು ಪರಿಸ್ಥಿತಿಗೆ ಜೀತ ಅಂತ ಕರೀತಾರೆ. ಈಗ 9ನೇ ಶಬ್ದಕ್ಕೆ ಬಂದ್ವಿ ನಾವು. ಪ್ರತಿ. ಪ್ರತಿ ಅಂದರೆ 2 ಅರ್ಥ ಬರ್ತದೆ. ಈಗ 10 ಜನ ವಿದ್ಯಾರ್ಥಿಗಳಿದ್ದಾಗ ಗುರುಗಳೇನು ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ಅಂತ ಯಾವುದೋ ಒಂದು ಕೆಲಸಕ್ಕೆ ನೇಮಿಸ್ತಾರೆ, ಎಲ್ಲರೂ ಅಂತ. ಅದು ಪ್ರತಿ. ಇನ್ನೊಂದು ಅರ್ಥ ಅಂದರೆ ಕಾಪಿ ಅಂತ ಹೇಳ್ತೇವಲ್ವಾ, ಜೆರಾಕ್ಸ್ ಮಾಡಿದಾಗ ನನಗೆ 4 ಪ್ರತಿಯನ್ನು ನೀನು ಕಾಪಿ ಮಾಡಿ ಕೊಡು ಅಂತ ಹೇಳ್ತಾರೆ. ಕಾಪಿ ಅಂದರೆ ಜೆರಾಕ್ಸ್. ಪ್ರತಿ ಅಂತ 2 ಅರ್ಥ ಅಲ್ಲಿ ಬರ್ತದೆ. ಈ ಪ್ರತಿ ಶಬ್ದಕ್ಕೆ ಎಷ್ಟು ಸೊಗಸಾಗಿ ಶಬ್ದ ಇದೆ ಅಂದರೆ, ಆ ಕೆಳಗಡೆ ರ ಒತ್ತಿದೆಯಲ್ಲ ಅದನ್ನು ತೆಗೆದುಬಿಡಿ. ಪತಿ. ಪತಿ ಅಂದರೆ ಈ ಗಂಡ ಹೆಂಡತಿ ಮದುವೆ ಏನಾಗ್ತಾರಲ್ಲ, ಅಂದರೆ ಮದುವೆ ಆದಾಗ ಗಂಡ ಹೆಂಡತಿ ಆಗ್ತಾರೆ, ಅಲ್ಲಿ ಗಂಡನಿಗೆ ಆ ಪತ್ನಿ ತನ್ನ ಪತಿ ಅಂದರೆ ಗಂಡ ಅಂತ ಹೇಳ್ತಾರೆ. ಪತಿ ಪತ್ನಿ ಅಂತಾರೆ ಗಂಡ ಹೆಂಡತಿ. ಅದರಲ್ಲಿ ಗಂಡನಿಗೆ ಪತಿ ಅಂತ ಆ ಸ್ತ್ರೀ ಕರೀತಾಳೆ. ಪ್ರತಿ ಮತ್ತು ಪತಿಯನ್ನು ನೋಡಿದ್ವಿ. ಈಗ ಕೊನೆ ಶಬ್ದ ಬಹಳ ಸುಂದರವಾದ ಶಬ್ದ, ಸಂಗಡ. ಸಂಗಡ ಅಂದರೆ ನಾನೆಲ್ಲರೂ ಹೋಗ್ತಾ ಇದ್ದಾಗ ನನ್ನ ಜೊತೆಗೆ ಇನ್ಯಾರಾದರೂ ಬಂದರೆ ಸಂಗಡ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ. ವಾಕಿಂಗ್ ಹೋಗುವಾಗ ಇನ್ಯಾರಾದರೂ ಜೊತೆಗೆ ಬಂದರೆ ನಾನು ಅವರ ಸಂಗಡ ಹೋಗುತ್ತಿದ್ದೆ ಅಂತ ಬಂತು. ಸಂಗಡ ಅಂದರೆ ಯಾರು ಜೊತೆಗಾರರಿರ್ತಾರೋ ಅವರನ್ನು ಸಂಗಡ ಅಂತ ಕರಿತೇವೆ. ಅಂದರೆ ನಮ್ಮ ಸಂಗಡ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಸಂಗಡಿಗರು ಅಂತಾರಲ್ವಾ, ನಮ್ಮ ಜೊತೆ ಇರುವಂಥವರನ್ನು ಸಂಗಡಿಗರು ಅಂತಾರೆ. ನಮ್ಮ ಜೊತೆ ಯಾರು ಇದ್ದರೆ ಅವರನ್ನು ನಾವು ನಮ್ಮ ಸಂಗಡ ಅವರು ಬಂದರು ಅಂತ ಕರೀತಾರೆ. ಸಂಗಡದ ಜೋಡಿ ಶಬ್ದ ಎಲ್ಲಿ ಬಂತು? ಸಡಗರ. ನೋಡಿ, ಸ ಇದೆ, ಗ ಇದೆ, ಡನು ಇದೆ. ಅಲ್ಲಿ ಅಂಕಾರ ಅಂದರೆ 0 ಥರ ಇತ್ತು, 0 ಅನ್ನಬಾರ್ದು, ಅದಕ್ಕೆ ಅಂಕಾರ. ಅದು 0 ಥರ ಕಾಣ್ತದೆ, ಅದಕ್ಕೆ ಮೇಲ್ಗಡೆ ಕೊಂಬು ಹಾಕಿಬಿಟ್ರೆ ಅದು ರ ಆಯಿತು. ಸಂಗಡ ಇರೋದು ಸಡಗರ. ನೋಡಿ, ಅಕ್ಷರಗಳ ಹಿಂದೆ ಮುಂದೆ ಮಾಡಿದಾಗ ಎಷ್ಟು ಸೊಗಸಾದ ಅರ್ಥವುಳ್ಳ ಶಬ್ದಗಳು ಸಿಗ್ತದೆ. ಸಡಗರ ಅಂದರೆ ಏನು? ಹುರುಪು, ಸಂತೋಷ. ನಾವು ಚಲನವಲನಗಳು, ನಾವು ಸುಂದರವಾಗಿ ಸಂತೋಷವಾಗಿ ಆಸಕ್ತಿಪೂರ್ವಕವಾಗಿ ಒಂದು ಕೆಲಸ ಮಾಡಿದ್ರೆ ಸಡಗರ. ಈ ಹಬ್ಬದ ಟೈಮಿಗೆ ಹೆಣ್ಮಕ್ಳು ತುಂಬ ಸಂತೋಷದಿಂದ ಒಡವೆಗಳನ್ನು ಬಟ್ಟೆಗಳನ್ನು ಹಾಕ್ಕೊಂಡು ಸಂತೋಷವಾಗಿ ಅಕ್ಕಪಕ್ಕ ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರಲ್ವ, ಅವರು ಸಡಗರದಿಂದ ಇದ್ದಾರೆ ಅಂತ ನಾವು ಇಲ್ಲಿ ಹೇಳ್ತೇವೆ. 10ನೇ ಶಬ್ದ ಆಯಿತು. ಅಂದರೆ ಈ ವಿಡಿಯೋದಲ್ಲಿ ನಿಮಗೆ 20 ಶಬ್ದಗಳು ಸಿಕ್ಕಿದವು. ಇದು 2ನೇ ವಿಡಿಯೋ ಆಗಿರೋದ್ರಿಂದ ಸ್ಪರ್ಧೆಯಲ್ಲಿ ನಿಮಗೆ ಒಟ್ಟು 40 ಶಬ್ದಗಳು ನಿಮ್ಮ ಗಮನಕ್ಕೆ ಬಂದವು. ಇನ್ನು 3 ವಿಡಿಯೋ ಇದೆ. ಆ 3 ವಿಡಿಯೋದಲ್ಲಿ ಇನ್ನು 60 ಶಬ್ದಗಳು ನಿಮಗೆ ಸಿಗಲಿಕ್ಕಿವೆ. ಒಟ್ಟು 100 ಶಬ್ದ ನಿಮಗೆ ಸಿಗ್ತದೆ. ಅದರಲ್ಲಿ 1 ಶಬ್ದ ರಿಪೀಟ್ ಆಗಿರ್ತದೆ, ಅಂದರೆ ವಾಸ್ತವವಾಗಿರುವಂಥದ್ದು 99 ಶಬ್ದಗಳು ಮಾತ್ರ. ಇದು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ಸ್ಪರ್ಧೆಯನ್ನು ಹೇಗೆ ಗೆಲ್ಲಬೇಕು, ಇದರಲ್ಲಿರುವಂಥ ಪೂರ್ಣ ವಿಷಯ ಏನು ಅಂಥೇಳಿ PTK ಅನ್ನುವಂಥ ಒಂದು ವಿಡಿಯೋ ಇದೆ ನನ್ನದು. ಅದರ ಎಂಡ್ ಸ್ಕ್ರೀನನ್ನು ನಾನು ನಿಮಗೀಗ ತೋರಿಸ್ತಾ ಇದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಹಾಗೆಯೇ ಮೊದಲನೇ ವಿಡಿಯೋನ ನೋಡಿ ಇಲ್ಲಿಗೆ ಬಂದರೆ ನಿಮಗೆ ಸ್ಪರ್ಧೆಯ ವಿಷಯವಾಗಿ ಪೂರ್ಣ ಅರಿವು ನಿಮಗೆ ಸಿಗ್ತದೆ. ಅಂಥ ಒಂದು ಜ್ಞಾನವನ್ನು ಪಡೆದುಕೊಂಡು ಇಲ್ಲಿರುವಂಥ 2,000 ರೂಪಾಯಿಯ ಬಹುಮಾನವನ್ನು ನೀವು ಗೆಲ್ಲಬೇಕು ಅಂತ ನಾನು ಆಶಿಸ್ತೇನೆ. ಇಲ್ಲಿರುವಂಥ ಮುಖ್ಯ ವಿಷಯ ಏನಂದರೆ, ಕನ್ನಡದ ಶಬ್ದಗಳನ್ನು ನೀವು ಮೆಲುಕು ಹಾಕುವಂಥದ್ದು. ಕನ್ನಡ ಶಬ್ದಗಳು ನಮಗೆ ಮರೆತು ಹೋಗಬಾರ್ದು ಅನ್ನುವಂಥದ್ದು ಇದರ ಈ ವಿಡಿಯೋಗಳ ಮುಖ್ಯ ಉದ್ದೇಶ. ಜೊತೆಗೆ ನಿಮಗೊಂದು ಪ್ರೋತ್ಸಾಹಕ್ಕೆ ಇರಲಿ ಅಂಥೇಳಿ ಒಂದು 2,000 ರೂಪಾಯಿಯನ್ನು ನಾನು ಸಂತೋಷವಾಗಿ ಈ ಸ್ಪರ್ಧೆಯನ್ನು ಗೆದ್ದವರಿಗೆ ಕೊಡಲಿಕ್ಕೆ ಇದ್ದೇನೆ. ಹಾಗಾಗಿ ನೀವು ಆ ವಿಜೇತರಾಗಲಿ ಎಂಬುದಾಗಿ ಹಾರೈಸ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಸಂತೋಷವಾಗಿ ಸುಖವಾಗಿರಿ. ನಮಸ್ಕಾರಗಳು.